ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ಬಾಡಿ ಪಾರ್ಟ್ ಕಟಿಂಗನ್ನು ಜೊತೆಗೆ ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಅಬ್ಸರ್ವ್ ಮಾಡಿ. ನಿಮಗೆ ಒಂದು ಬಾಡಿ ಪಾರ್ಟ್ ಫುಲ್ ಕಟಿಂಗ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಜೊತೆಗೆ ನಾನು ಏನನ್ನು ಟೈಲರಿಂಗ್ ಮಾಡೋರಿಗೆ ಮತ್ತು ಟೈಲರಿಂಗ್ ಕಲಿತವರೆಲ್ಲ ಟೈಲರಿಂಗನ್ನು ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಕೆಲವರಿಗೆಲ್ಲ ಉದಾಸೀನ, ಏನೋ ಅದೊಂದು ಸಣ್ಣ ಕೆಲಸ, ಚಿಕ್ಕ ಕೆಲಸ ಅನ್ನುವಂಥದ್ದು, ಅದು ತಪ್ಪು ಭಾವನೆ. ಅದರಿಂದ ಸೋಮಾರಿತನನೇ ಬೆಳೆಸ್ಕೊತಾ ಇರ್ತಾರೆ ಹೊರತು, ನಾನು ಸುಮಾರು ಜನ ನಮ್ಮ ಊರ ಕಡೆನೇ ನೋಡಿದ್ದೀನಿ. ಕಲ್ತಿರ್ತಾರೆ, ಖುಷಿಗೆ ಕಲ್ತಿರ್ತಾರೆ, ಆದರೆ ಬಟ್ಟೆ ಬರುವಂಥ ಸೀಸನ್ ಇದ್ರೂ ಅವರು ಅದನ್ನು ಮಾಡೋದಕ್ಕೆ ತಯಾರಿರೋದಿಲ್ಲ. ಏನೋ ಒಂದು ಮನೆಯಲ್ಲೇ ಮಾಡೋ ಕೆಲಸ, ಅದಕ್ಕೇನು ಬೆಲೆ, ಹಂಗೆ ಹಿಂಗೆ ಅನ್ನುವಂಥದ್ದನ್ನು ಮನಸ್ಸಲ್ಲಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಾವು ಯೋಚನೆ ಮಾಡಬೇಕು, ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದಂತಹ ಗೌರವ ಇದೆ ಅಂತ ಅನ್ನೋದನ್ನು ಮನಸ್ಸಲ್ಲಿ ನಾವು ಅದಕ್ಕೆ ಇಟ್ಕೋಬೇಕಾಗತ್ತೆ. ನಾವು ಯಾವುದೇ ಕೆಲಸ ಮಾಡಲಿ ಅದಕ್ಕೆ ನಾವು ಗೌರವ ಕೊಡಬೇಕು, ತಲೆ ಬಾಗಬೇಕು, ಜೊತೆಗೆ ಅದನ್ನು ಪ್ರೀತಿಯಿಂದ ಕೆಲಸವನ್ನು ಮಾಡಬೇಕು. ಯಾಕೆ ಅಂತಂದರೆ ಇದು ಟೈಲರಿಂಗ್ ಕೆಲಸ ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ಈಗ ನಾವು ಬಟ್ಟೆಯನ್ನು ಕೊಟ್ಬಿಟ್ಟು ಹೋಗ್ತಾರೆ ಅಂದ್ಕೊಳ್ಳಿ, ಅದನ್ನು ಕಟಿಂಗ್ ಮಾಡಬೇಕು, ಅದನ್ನು ಸ್ಟಿಚ್ ಮಾಡಬೇಕು, ಅದ್ರ ಜೊತೆಗೆಲ್ಲ ಸಣ್ಣ ಪುಟ್ಟ ಎಮ್ಮಿಂಗ್ ಇರುತ್ತೆ, ಪೈಪಿಂಗ್, ಅವ್ರು ಏನು ಕೇಳ್ತಾರೆ ಅದೆಲ್ಲ ಮಾಡಬೇಕಾಗತ್ತೆ. ಜೊತೆಗೆ ಉಕ್ ಹಾಕಬೇಕು, ಕಾಜಾ ಮಾಡಬೇಕು, ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನು ಸೋಮಾರಿತನನ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಜೊತೆಗೆ ಅನುಕೂಲ ಜಾಸ್ತಿ ಇದ್ದಾಗಲೂ ಕೂಡ ಆಲಸ್ಯ ಜಾಸ್ತಿ ಇರುತ್ತೆ. ಆ ರೀತಿ ಮಾಡ್ಕೋಬಾರ್ದು. ಎಷ್ಟೇ ಅನುಕೂಲ ಇದ್ರೂ ನಾವು ಹೆಣ್ಮಕ್ಳೇನಿದ್ದೀವಿ ಅಲ್ಲ, ಹೆಣ್ಮಕ್ಳಿಗೆ ಫೈನಾನ್ಷಿಯಲಿ ಒಂದು ಏನು ಹೇಳ್ತೀವಿ ಅದಕ್ಕೆ, ಫೈನಾನ್ಷಿಯಲಿ ನಾವು ಫಿಟ್ಟಾಗಿರಬೇಕು. ಯಾಕೆ ಅಂದರೆ ಪ್ರತಿಯೊಂದನ್ನು ಬೇರೆಯವ್ರಿಗೆ ಕೈ ಒಡ್ಡಿ ಕೇಳೋದಕ್ಕೆ ಆಗೋದಿಲ್ಲ. ಎಷ್ಟೊಂದು ನಮಗೆ ಖರ್ಚುಗಳಿಗೆ ದುಡ್ಡು ಬೇಕಾಗಿರುತ್ತೆ. ಪ್ರತಿ ಸಲವೂ ನಾವು ಕೈಯೊಡ್ಡಿ ಕೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನಾದರೂ ಎಷ್ಟೇ ದುಡ್ಡಿದ್ರೂ ನಮ್ಮ ಹತ್ರ ನಮ್ಮ ಸ್ವಂತ ಸಂಪಾದನೆ ಅನ್ನೋದೊಂದು ಬೇಕು. ಅದನ್ನು ಸ್ವಾಭಿಮಾನ ಅಂತ ಹೇಳ್ತೀವಿ. ಆ ಸ್ವಾಭಿಮಾನವನ್ನು ಹೆಣ್ಮಕ್ಳು ಆದಷ್ಟು ಬೆಳೆಸ್ಕೋಬೇಕು. ಅದರಿಂದ ನಾವು ಕಲ್ತಿರುವಂತಹ ವಿದ್ಯೆ, ಯಾಕೆ ಅಂದರೆ ನಾನು ನಮ್ಮ ಊರಲ್ಲಿ ನೋಡಿದಂಥದ್ದು, ಕಲ್ತಿದ್ರೂ ಅವರು ಸ್ಟಿಚಿಂಗು ಬಟ್ಟೆಗಳು ಬರ್ತವೆ ಅಂದ್ರೂ ಈಸ್ಕೊಳ್ಳೋದು, ಒಂದು ತಿಂಗಳಾನ್ಗಟ್ಲೆ ಮಾಡೋದು, ಅದನ್ನು ಕೊಡೋದಕ್ಕೆ ಆಲಸ್ಯ ಮಾಡೋದು, ಅವ್ರು ಕೇಳಿದಾಗೆಲ್ಲ ಇನ್ನೂ ಆಗಿಲ್ಲ, ಏನೋ ಒಂದು ಸುಳ್ಳು ಕಾರಣಗಳನ್ನು ಕೊಡುವಂಥದ್ದು. ನಾನು ಎಷ್ಟೊಂದು ದಿನ ಅವ್ರಿಗೆ ಹೇಳಿದ್ದೀನಿ, ಈ ರೀತಿ ಮಾಡಿದ್ರೆ ಕಸ್ಟಮರೆಲ್ಲ ಕಳ್ಕೊತೀರಾ ನೀವು, ಈ ರೀತಿ ಯಾಕೆ ಮಾಡ್ತೀರಾ, ಆದಷ್ಟು ಇಲ್ಲಾಂದರೆ ಆಗಲ್ಲ ಅಂದರೆ ಈಸ್ಕೊಳ್ಬಾರ್ದು. ಯಾಕೆಂದರೆ ಏನೋ ಒಂದು ನಿಮ್ಗೆ ಹುಷಾರಿಲ್ಲ, ಏನೋ ಒಂದು ಹೇಳಿ ಸುಮ್ಮನಾಗ್ಬಿಡಿ. ಇಲ್ಲ ಅಂತಂದರೆ ಸುಮ್ಮನೆ ನಿಮ್ಮ ಬ್ಯಾಡ್ ನೇಮ್, ಯಾಕೆಂದರೆ ಬೇರೆಯವ್ರಿಗೆಲ್ಲ ಹೇಳ್ತಾರೆ ಅವರು, ಇದು ನೀಟಾಗಿ ಕೊಟ್ಟರೆ ಅವರು ಕರೆಕ್ಟಾಗಿ ಇನ್ ಟೈಮ್ಗೆ ಕೊಡಲ್ಲ ಅನ್ನುವಂಥದ್ದು ಒಂದು ಬ್ಯಾಡ್ ನೇಮ್ ಸಾಕು. ಎಷ್ಟು ಬಟ್ಟೆ ಹೊಲಿಯೋಕ್ಕೆ ಬರುವಂಥವ್ರಿಗೂ ಸಹ ಈ ಕಾರಣದಿಂದ ಬರದೇ ಹೋಗ್ತಾರೆ. ಹಂಗಾಗಿ ನಮ್ಮ ಕೈಯಾರೆ ನಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಆದಷ್ಟು ಆಲಸ್ಯ ಈ ಸೋಮಾರಿತನ ಏನಿದೆ, ಹೇಳ್ತಾನೆ ಇರ್ತಾರೆ ಬಾಯಲ್ಲಿ, ಇವತ್ತು ಬಟ್ಟೆ ಹೊಲಿಬೇಕು, ನಾನು ಬಟ್ಟೆ ಹೊಲಿಬೇಕು ಅಂತ. ಆದರೆ ಅವ್ರು ಹೋಗಿ ಬಟ್ಟೆಯನ್ನು ಹೊಲಿಯೋದಿಲ್ಲ. ಏನೋ ಒಂದು ಕಾರಣ ಹೇಳ್ಕೊಂಡು ನಾವು ಇವತ್ತು ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು ಅಂತೇಳಿ ಕೊನೆಗೆ ಸಂಜೆ ಟೈಮ್ಗೆ ಏನು ಹೇಳೋದು, ನನಗೆ ತುಂಬ ಕೆಲಸ ಇತ್ತು, ತುಂಬ ತಲೆನೋವಿತ್ತು, ಇವೆಲ್ಲ ಒಂದು ಕಾರಣ ಅಷ್ಟೇ. ಆದಷ್ಟು ನಾವು ಜವಾಬ್ದಾರಿಯಿಂದ ಇಂತಿಷ್ಟ ಟೈಮಲ್ಲಿ ಇದಿಷ್ಟನ್ನು ನಾವು ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೋಬೇಕು. ಆದಷ್ಟು ಕೆಲವ್ರಿಗೆ ಏನಾಗುತ್ತೆ, ಅವ್ರಿಗೆ ಗೊತ್ತಿದ್ರೂ ಒಂದು ಮೋಟಿವೇಶನ್ ಸ್ಪೀಚ್ ಯಾರಾದರೂ ಹೇಳುವಂಥದ್ದನ್ನು ಕೇಳಿದಾಗಷ್ಟೇ ಅವ್ರಿಗೆ ಒಂಥರ ಹುಮ್ಮಸ್ಸು, ನಾನು ಮಾಡಬೇಕು, ಹೌದು ನಾನು ಮಾಡ್ತಿರೋ ತಪ್ಪು ಅಂತ ತಿಳ್ಕೊಂಡು ಮಾಡುವಂಥದ್ದು. ಆದಷ್ಟು ಈ ಒಳ್ಳೊಳ್ಳೆ ರೀತಿ ಇರುವಂತಹ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಂಡು ನೀವು ಎಷ್ಟೇ ಅನುಕೂಲ ಆಗಿದ್ರೂ ಪರವಾಗಿಲ್ಲ. ಜೊತೆಗೆ ನಮ್ಮ ಸ್ವಂತ ಸಂಪಾದನೆ, ನಾವು ಕಲ್ತಿದ್ದೀವಿ ಟೈಲರಿಂಗಲ್ಲಿ, ನಾವ್ಯಾಕೆ ಸಂಪಾದನೆ ಈಗ ಕಲಿತು ಮಾಡೋದೇ ಬೇರೆ, ಕಲ್ತಿರುವಂಥದ್ದನ್ನು ಅದನ್ನು ಬಳಸ್ಕೊಳ್ಳೋದೇ ಬೇರೆ. ಹಾಗಾಗಿ ಸ್ವಲ್ಪ ನಾವು ಶ್ರಮನ ವಹಿಸ್ಬೇಕಾಗತ್ತೆ. ಸೋಮಾರಿತನನ ಬಿಟ್ಟು ಅದ್ರ ಜೊತೆಗೆ ನಮ್ಮ ಸ್ವಂತ ಪರಿಶ್ರಮ ಏನಿದೆ, ಪರಿಶ್ರಮ ಹಾಕಬೇಕಾಗತ್ತೆ. ಆ ಕೆಲಸದಲ್ಲಿ ನಾವು ಹಾರ್ಡ್ ವರ್ಕನ್ನು ಮಾಡಬೇಕಾಗತ್ತೆ. ಇವತ್ತು ನಾವು ಬ್ಲೌಸನ್ನು ತಗೊಂಡಿದ್ದೀವಿ ಬೇರೆಯವ್ರ ಹತ್ರ ಅಂದರೆ ಅದನ್ನು ಅವ್ರು ಹೇಳಿದ ಟೈಮ್ಗೆ ಇನ್ ಟೈಮ್ಗೆ ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಾಗಷ್ಟೇ ನಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ಜೊತೆಗೆ ನಮ್ಮ ಬಿಸ್ನೆಸ್ ಏನಿದೆಯಲ್ಲ ಅದರಲ್ಲಿ ನಾವು ಒಂದು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಆದ್ದರಿಂದ ಈ ಸೋಮಾರಿತನ ಅನ್ನುವಂಥದ್ದು ಎಷ್ಟು
ಮನುಷ್ಯನ ಹಾಳು ಮಾಡುತ್ತೆ ಅಂತಂದರೆ, ಯಾಕೆಂದರೆ ಅವ್ರೇನು ಕೆಟ್ಟವರಲ್ಲ. ಏನೋ ಒಂದು ಆಲಸ್ಯನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಈಗ ಒಂದು ಎಷ್ಟೊತ್ತು ಮಧ್ಯಾಹ್ನ ಅಂದ ತಕ್ಷಣ ಕೆಲವರಿಗೆ ನಿದ್ದೆ ಮಾಡುವಂಥದ್ದಾಗಬಹುದು. ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದ್ರೂ ಕೂಡ ಅವ್ರಿಗೆ ಆ ಟೈಮಲ್ಲಿ ಅಲ್ಲಿವರೆಗೂ ನಾವು ಮಾಡ್ತೀವಿ ಅಂತಲೇ ಇರ್ತಾರೆ. ಅದಾದ ನಂತರ ಇಲ್ಲ ಒಂದಷ್ಟೊತ್ತು ಮಲಗಿಬಿಡೋಣ ಅಂತ ಹೋಗಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಈ ರೀತಿ ಮಾಡ್ಕೊಂಡು ಹೋದರೆ ನಾವು ಯಾವುದೇ ಗುರಿಯನ್ನು ಮುಟ್ಟೋದಕ್ಕಾಗೋದಿಲ್ಲ. ಮತ್ತು ಗುರಿ ಮುಟ್ಟೋದಿರಲಿ, ಒಂದಷ್ಟು ನಮ್ಮ ಕಡೆಯಿಂದ ನಮ್ಮ ಏನು ಹೇಳ್ತೀವಿ, ನಮ್ಮ ಸ್ವಂತ ಸಂಪಾದನೆ ನಾವು ಕೆಲಸ ಮಾಡ್ತಿದ್ದೀವಿ, ಅದರಿಂದ ನಾವು ಒಂದಷ್ಟು ದುಡಿತಿದ್ದೀವಿ ಎನ್ನುವಂಥದ್ದನ್ನು ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಟ್ಟೆನ ಈಸಿ ಇಟ್ಬಿಟ್ರೆ ಅದೇ ಸ್ಟಿಚ್ ಮಾಡ್ಕೊಂಡು ಅದೇ ಎಲ್ಲನೂ ಮಾಡಿ ರೆಡಿ ಮಾಡಿ ಕಸ್ಟಮರ್ಗೆ ಕೊಡಲ್ಲ. ಯಾಕೆ ಅಂದರೆ ನಾವು ನಮ್ಮ ಶ್ರಮವನ್ನು ಖಂಡಿತವಾಗ್ಲೂ ಅದಕ್ಕೆ ಹಾಕಬೇಕಾಗತ್ತೆ. ಹಾಗಾಗಿ ಆದಷ್ಟು ಒಂದೇ ದಿನಕ್ಕೆ ಈ ಅಭ್ಯಾಸ ಎಲ್ಲ ಬಿಡೋದಕ್ಕಾಗೋದಿಲ್ಲ. ಸ್ವಲ್ಪ 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 ಅದನ್ನು ಅವಾಯ್ಡ್ ಮಾಡ್ತಾ ಹೋದರೆ ಖಂಡಿತ ಒಂದು ದಿನ ಸಾಧ್ಯ ಆಗುತ್ತೆ. ಕಂಪ್ಲೀಟಾಗಿ ನಿಮ್ಮ ಸೋಮಾರಿತನ ಏನಿದೆಯಲ್ಲ ಅದೆಲ್ಲ ಹೋಗುತ್ತೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಸ್ವಂತ ಪರಿಶ್ರಮ, ಹೌದು ಇವತ್ತು ನಾವು ಒಂದು ದೃಢ ನಿರ್ಧಾರ ಮಾಡಿದ್ದೀವಿ, ನಾವು ಮಧ್ಯಾಹ್ನ ನಿದ್ದೆ ಮಾಡಲ್ಲ. ಯಾಕೆ ಅಂತಂದರೆ ನಮಗೆ ಕೆಲಸ ಇದೆ, ಆ ಕೆಲಸನ ಮಾಡಬೇಕು. ಬೆಳಿಗ್ಗೆಗೆ ನಾನು ಅದನ್ನು ಇನ್ ಟೈಮ್ಗೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಬೆಳಿಗ್ಗೆ ಕೊಡಬೇಕು. ಒಂದು ಟೈಮ್ ಟೇಬಲ್ ರೀತಿ ಹಾಕ್ಕೊಂಬಿಡ್ಬೇಕು. ಒಂದಷ್ಟು ದಿನ ಪ್ರಾಕ್ಟೀಸ್ ಆಗೋವರೆಗೂ ಅದನ್ನು ಕಣ್ಣು ಕಾಣೋ ರೀತಿ, ನಮ್ಗೆ ಎದುರಿಗೆ ಏನಿದೆ ಅಲ್ಲ ಆ ಕಣ್ಣಿಗೆ ಕಾಣೋ ರೀತಿ ಅದನ್ನು ಬರೆದಿಟ್ಕೊಬಿಡ್ಬೇಕು. ಯಾಕೆಂದರೆ ಹೋಗ್ತಾ ಬರ್ತಾ ಅದನ್ನು ನೋಡ್ತಾ ಇದ್ದರೆ ಹೌದು ಅದು ಒಂದು ರಿಮೈಂಡರ್ ರೀತಿ ಕೆಲಸ ಮಾಡುತ್ತೆ. ಯಾಕೆ ಅಂದರೆ ನಾವು ನೋಡಿದ್ರೆ ಹೌದು ಇವಾಗ ನಾವು ಮಲಗೋ ಟೈಮಲ್ಲ, ಯಾಕೆ ಅಂದರೆ ನನಗೆ ಈ ಟೈಮಲ್ಲಿ ನಾನು ಸ್ಟಿಚ್ ಮಾಡೋದಕ್ಕಿದೆ, ಈ ಟೈಮಲ್ಲಿ ನಾನು ಸ್ಟಿಚ್ ಮಾಡೋದಕ್ಕಿದೆ ಅಂದರೆ ಆ ಟೈಮಲ್ಲಿ ಬಂದು ಮಿಷನ್ ಮೇಲೆ ಕೂತ್ರೆ ಖಂಡಿತವಾಗ್ಲೂ ನಾವು ಮೇಲೆ ಎದ್ದೇಳೋಕ್ಕಾಗಲ್ಲ. ಖಂಡಿತವಾಗ್ಲೂ ಆಗ ನಮ್ಮ ಕೆಲಸದ ಮೇಲೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಖಂಡಿತವಾಗ್ಲೂ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾಕೆ ಅಂದರೆ ಇದು ನನಗೂ ಆಗಿರುವಂತಹ ಅನುಭವ. ಒಬ್ಬರೇ ಅಲ್ಲ, ಸ್ಟಾರ್ಟಿಂಗ್ ನಾವು ಸ್ಟಿಚ್ ಮಾಡುವಾಗ ಇದೆಲ್ಲ ಕಾಮನ್ ಆಗಿರುತ್ತೆ. ಸೋಮಾರಿತನ ಇವತ್ತಿಲ್ಲ ನಾಳೆ ಅಂತ. ಅದೇ ನಮಗೆ ದುಡ್ಡು ಒಬ್ಬರಿಂದ ಒಂದು ಒಳ್ಳೆ ಮಾತು, ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಒಂದು ಒಳ್ಳೆ ಮಾತು, ನಮ್ಮ ಫಸ್ಟ್ ಸಂಪಾದನೆ, ಅವೆಲ್ಲನೂ ನೋಡಿದಾಗ ಈ ಸೋಮಾರಿತನ ಏನಿದೆಯಲ್ಲ ತಾನೇ ಹೊರಟೋಗಿಲ್ಲ ಅನ್ನೋರೆಲ್ಲ ಈ ರೀತಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಕಣ್ಣೆದುರಿಗೆ ಇಟ್ಕೊಳ್ಳಿ, ಹೋಗ್ತಾ ಬರ್ತಾ ಅದನ್ನು ನೋಡ್ತಾ ಇರಿ. ಜೊತೆಗೆ ಅದು ರಿಮೈಂಡರ್ ಮಾಡುತ್ತೆ. ನಾವು ನೋಡಿದಾಗ ನಮಗೆ ಮನಸ್ಸಿರುತ್ತಲ್ವ, ಮನಸ್ಸು ಹೇಳುತ್ತೆ ಹೌದು ನಾನು ಸ್ಟಿಚ್ ಮಾಡಬೇಕು. ಈ ರೀತಿ ಎಲ್ಲ ಮಾಡ್ಕೊಂಡು ಬಂದಾಗ ನಾವು ಟೈಲರಿಂಗಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಾವು ಹೊರಗಡೆ ಹೋಗಿ ದುಡಿಯೋರಿಗಿಂತಲೂ ಹೆಚ್ಚಾಗಿ ದುಡಿಯೋದಕ್ಕೆ ಸಾಧ್ಯ. ಹಾಗಾಗಿ ನೀವು ಇದನ್ನು ಟ್ರೈ ಮಾಡ್ತಾ ಹೋಗಿ. ಆದಷ್ಟು ನಾನು ಹೇಳಿದ್ನಲ್ಲ ಸೋಮಾರಿತನನ ಆದಷ್ಟು ಕಡಿಮೆ ಮಾಡಿ. ಒಂದು ದಿನ ಫುಲ್ಲು ಕಡಿಮೆಯಾಗಿ ನೀವೇ ಒಂದು ಜವಾಬ್ದಾರಿಯುತ ಸಕ್ಸಸ್ಫುಲ್ ಟೈಲರ್ ಆಗ್ತೀರಾ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.